ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಲೆಡ್ಕ. ವೀಕ್ಷಕರೇ, ಕಾಂಗ್ರೆಸ್ಗೆ ಮುಸ್ಲಿಂ ವೋಟ್ ಬ್ಯಾಂಕ್ ರಾಜಕೀಯ ಮುಖ್ಯ ಆಗಿರಬಹುದು, ಆದರೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಭಾರತ, ಅದೇ ರೀತಿ ಭಾರತದ ಭದ್ರತೆ ಹಾಗೂ ಗೌರವನೇ ಮುಖ್ಯ ಆಗತ್ತೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿ ಆದಾಗ ಸೈಲೆಂಟ್ ಆಗಿದ್ದಂತಹ ಸೋನಿಯಾ ಇಟಲಿ ಈಗ ಆಗ್ತಾ ಇರುವಂತಹ ಇಸ್ರೇಲ್ ಇರಾನ್ ಯುದ್ಧದ ಬಗ್ಗೆ ಭಾರತ ಯಾಕೆ ಮಾತಾಡ್ತಾ ಇಲ್ಲ, ಖಮೀನಿ ಹತ್ಯೆಯನ್ನು ಯಾಕೆ ಖಂಡಿಸ್ತಾ ಇಲ್ಲ, ಯಾಕೆ ಭಾರತ ಮೌನವಾಗಿ ಕೂತಿದೆ, ಯಾಕೆ ಮೋದಿಜಿ ಮೌನವಾಗಿ ಕೂತಿದ್ದಾರೆ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ಗೆ ಗೊತ್ತಿರಲಿ, ಭಾರತ ಯಾವತ್ತೂ ಕೂಡ ಸೈಲೆಂಟ್ ಆಗಿ ಕೂತಿಲ್ಲ. ಭಾರತ ಇವತ್ತು ಆ ಪ್ರದೇಶದಲ್ಲಿರುವಂತಹ ಲಕ್ಷಾಂತರ ಭಾರತೀಯರನ್ನ ಕಾಪಾಡ್ತಾ ಇದ್ದಾರೆ. ಅದರ ಜೊತೆಗೆ ದೇಶದ ಆರ್ಥಿಕ ಹಿತಾಸಕ್ತಿಗಳನ್ನು ಕೂಡ ಕಾಪಾಡ್ತಾ ಇದ್ದಾರೆ. ವೀಕ್ಷಕರಲ್ಲಿ, ಈ ಯುದ್ಧದ ವಿಚಾರದಲ್ಲಿ, ಖಮೇನಿ ಹತ್ಯೆ ವಿಚಾರದಲ್ಲಿ ಮೋದಿಜಿಯವರ ಏನದು ಡಿಸ್ಟರ್ಬಿಂಗ್ ಸೈಲೆನ್ಸ್ ಬಗ್ಗೆ ಸಂಸತ್ತಲ್ಲಿ ಚರ್ಚೆಯನ್ನ ಮಾಡಬೇಕು ಅಂತ ಸೋನಿಯಾ ಇಟಲಿ ಈಗ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸೋನಿಯಾ ಇಟಲಿ ಅವರೇ, ಭಾರತದ ಜನ ಕೂಡ ನಿಮಗೆ ಒಂದು ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಏನ್ ಗೊತ್ತಾ? ಇಟಲಿಯಿಂದ ಭಾರತಕ್ಕೆ ಬಂದು ಇಷ್ಟು ವರ್ಷಗಳಾದರೂ ಸರಿಯಾಗಿ ಹಿಂದಿ ಮಾತನಾಡೋದಕ್ಕೆ ಬರಲ್ವಲ್ಲ, ಯಾಕೆ ಇನ್ನೂ ಹಿಂದಿಯನ್ನ ಕಲಿತಿಲ್ಲ ಕೇಳ್ತಾ ಇದ್ದಾರೆ. ನೇಷನ್ ವಾಂಟ್ಸ್ ಟು ನೋ, ಯಾವಾಗ ಪರ್ಫೆಕ್ಟ್ ಆಗಿ ಹಿಂದಿಯನ್ನ ಕಲಿತೀರಾ? ಮೋದಿಜಿ ಅವರ ಇಂಗ್ಲಿಷ್ ಬಗ್ಗೆ ಎಲ್ಲ ಬಾರಿ ನಿಮ್ಮ ಕಾಂಗ್ರೆಸ್ನವರು ಕಮೆಂಟ್ ಮಾಡ್ತಾರಲ್ವಾ, ಮೊದಲು ನೀವು ಹಿಂದಿಯನ್ನು ಸರಿಯಾಗಿ ಕಲೀರಿ. 40 वर्ष पहले चिकमंगलूर में इंदिरा जी की शानदार जीत ने देश की राजनीति को पलट कर रख दिया और कांग्रेस एक बार फिर ಶಕ್ತಿಶಾಲಿ ಪಾರ್ಟಿ ಬಂದ್ಕರ್ ಉಬ್ರಿ. ವೀಕ್ಷಕರೇ, ಭಾರತನೇ ಬಹುಶಃ ಮೊದಲ ದೇಶ ಆಗಿರಬೇಕು 3000 ಕಿಲೋಮೀಟರ್ ದೂರದಲ್ಲಿ ನಡೆದಂತಹ ಇರಾನ್ ನಾಯಕ ಖಮೇನಿ ಹತ್ಯೆ ಬಗ್ಗೆ ಪಾರ್ಲಿಮೆಂಟರಿ ಡಿಸ್ಕಷನ್ ಬೇಕು ಅಂತ ಹೇಳ್ತಾ ಇರುವಂತದ್ದು. ಅಂಡ್ ಅದನ್ನ ಕೇಳ್ತಾ ಇರೋದು ಯಾರು? ಒನ್ ಅಂಡ್ ಓನ್ಲಿ ಭಾರತದ ಪ್ರತಿಪಕ್ಷ ಕಾಂಗ್ರೆಸ್. ಆದ್ರೆ ಅದೇ ಪ್ರತಿಪಕ್ಷ ಕಾಂಗ್ರೆಸ್ ದೇಶಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರದ ಚರ್ಚೆ ಆಗ್ಲಿ, ಒಂದು ಸಂಸತ್ತಿಗೆ ಬರೋದೇ ಇಲ್ಲ, ಆಬ್ಸೆಂಟ್ ಆಗ್ತಾರೆ, ಇಲ್ಲ ಅಂತಂದ್ರೆ ಫಾರಿನ್ ಟ್ರಿಪ್ ಹೋಗಿ ಬಿಡ್ತಾರೆ. ಇನ್ನು ಬೈ ಚಾನ್ಸ್ ಬಂದ್ರು ಅಂತ ಅಂದ್ಕೊಳ್ಳಿ, ಫುಲ್ ಗಲಾಟೆ, ಪ್ರತಿಭಟನೆ ಎಲ್ಲವನ್ನ ಮಾಡಿ ಯಾವುದೇ ದೇಶಕ್ಕೆ ಸಂಬಂಧಪಟ್ಟಂತಹ ಚರ್ಚೆ ಆಗೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡಲ್ಲ. ಇವರು ನಮ್ಮ ದೇಶದ ಪ್ರತಿಪಕ್ಷ ನಾಯಕರಂತೆ. ವಾಟ್ ಎ ಶೇಮ್! ಎಂತಹ ಡಬಲ್ ಸ್ಟ್ಯಾಂಡರ್ಡ್ ನಿಮ್ಗಳದ್ದು. ಈ ಇಂಡಿಯಾ ಅಲೈನ್ಸ್ ನಾಯಕರೇ ಹೀಗೆ ಅಂತ ಅನ್ಸುತ್ತೆ. ಮೆಹಬೂಬಾ ಮುಫ್ತಿ ಇರಾನ್ ಮೇಲೆ ಆಗಿರುವಂತಹ ದಾಳಿಗೆ ಸಂಬಂಧಪಟ್ಟ ಹಾಗೆ ವಿರೋಧವನ್ನ ವ್ಯಕ್ತಪಡಿಸಿ ಟ್ರಂಪ್ ಹಾಗೆ ನೆತನ್ಯಾಹು ಪೋಸ್ಟರ್ಗಳನ್ನ ಸುಟ್ಟು ಖಮೇನಿ ಪರವಾಗಿ ಘೋಷಣೆಯನ್ನ ಕೂಗ್ತಾರೆ. ಆದ್ರೆ ಇದೇ ಮೆಹಬೂಬಾ ಮುಫ್ತಿ ಪೆಹಲ್ಗಾಮ್ನಲ್ಲಿ ಅಮಾಯಕ ಭಾರತೀಯರ ಮೇಲೆ ದಾಳಿ ಆದಾಗ ಈ ರೀತಿ ಭಯೋತ್ಪಾದಕರ ಪೋಸ್ಟರ್ಗಳಿಗೆ ಬೆಂಕಿ ಹಚ್ಚಿದನ್ನು ನೋಡಿದೀರಾ? ಇದೇ ಮೆಹಬೂಬಾ ಮುಫ್ತಿ ದೆಹಲಿ ಕಾರ್ ಬಾಂಬ್ ಸ್ಫೋಟ ನಡೆಸಿದಂತಹ ಕಾಶ್ಮೀರಿ ಭಯೋತ್ಪಾದಕ ವೈದ್ಯರ ಪೋಸ್ಟರ್ಗಳಿಗೆ ಬೆಂಕಿ ಹಾಕಿ ಸುಟ್ಟಿದ್ದಾರಾ? ಇದೇ ಮೆಹಬೂಬಾ ಮುಫ್ತಿ ಪಠಾನ್ಕೋಟ್ ದಾಳಿಯ ಭಯೋತ್ಪಾದಕರ ಪೋಸ್ಟರ್ಗಳಿಗೆ ಬೆಂಕಿ ಹಾಕಿ ಸುಟ್ಟಿದ್ದಾರಾ? ಇದೇ ಮೆಹಬೂಬಾ ಮುಫ್ತಿ ಉರಿ ದಾಳಿಯ ಭಯೋತ್ಪಾದಕರ ಪೋಸ್ಟರ್ಗಳಿಗೆ ಬೆಂಕಿ ಹಾಕಿ ಸುಟ್ಟಿದ್ದಾರಾ? ಇದೇ ಮೆಹಬೂಬಾ ಮುಫ್ತಿ ಹಫೀಜ್ ಸೈಯದ್, ಅಜರ್ ಮಸೂದ್, ಒಸಾಮಾ ಬಿನ್ ಲ್ಯಾಡೆನ್, ಬುರ್ಹಾನ್ ವಾನಿ, ಯಾಸಿನ್ ಮಲಿಕ್ ಇಂತಹ ಭಯೋತ್ಪಾದಕರ ಪೋಸ್ಟರ್ಗಳಿಗೆ ಬೆಂಕಿ ಹಾಕಿ ಸುಟ್ಟಿದ್ದಾರಾ? ಅಂದ್ರೆ ಇದು ಇಂಡಿಯಾ ಅಲೈನ್ಸ್ನ ಎಜೆಂಡಾ ಅಷ್ಟೇ. ಯಾರು ಭಯೋತ್ಪಾದಕರ ವಿರುದ್ಧ ಇದ್ದಾರೋ ಅವರನ್ನ ವಿರೋಧ ಮಾಡಬೇಕು, ಯಾವಾಗಲೂ ಭಯೋತ್ಪಾದಕರಿಗೆ ಬೆಂಬಲವನ್ನ ಕೊಟ್ಟು ಅವರ ಪರವಾಗಿ ನಿಲ್ಲಬೇಕು ಇವ್ರುಗಳ ಪ್ರಕಾರ. ಹೌದಲ್ವೋ? ವೀಕ್ಷಕರು, ಇವತ್ತು ಮೋದಿಜಿ ಸರ್ಕಾರ ಖಮೇನಿ ಹತ್ಯೆಯನ್ನು ಖಂಡಿಸಬೇಕು, ಯುದ್ಧ ಬೇಡ ಅಂತ ಸಲಹೆಯನ್ನ ಕೊಡ್ತಾ ಇರುವಂತಹ ಇದೇ ಕಾಂಗ್ರೆಸ್ ಪಕ್ಷ ಆಪರೇಷನ್ ಸಿಂಧೂರ್ ಆಗುವಂತಹ ಸಂದರ್ಭದಲ್ಲಿ ಭಾರತ ಇನ್ನೂ ಯುದ್ಧವನ್ನ ಕಂಟಿನ್ಯೂ ಮಾಡಬೇಕಿತ್ತು ಅಂತ ಬಯಸ್ತಾ ಇತ್ತು. ಮೋದಿಜಿ ಟ್ರಂಪ್ ಮಾತನ್ನ ಕೇಳಿ ಯುದ್ಧವನ್ನ ಅರ್ಧಕ್ಕೆ ನಿಲ್ಲಿಸಿದ್ರು, ಮೋದಿಜಿ ಸರೆಂಡರ್ ಆದ್ರು ಅನ್ನುವಂತಹ ಸುಳ್ಳು ಸುದ್ದಿಯನ್ನು ಕೂಡ ಹರಡಿಸಿದ್ರು. ಆದ್ರೆ ಮೋದಿಜಿ ಅವರ ಯಾರ ಮಾತನ್ನ ಕೂಡ ಕೇಳಲಿಲ್ಲ, ಅವರ ಯಾರ ಮಾತಿಗೂ ಮೋದಿಜಿ ಪ್ರಭಾವಿತರಾಗ್ಲೂ ಇಲ್ಲ, ಅದು ಬೇರೆ ವಿಷಯ ಬಿಡಿ. ಈಗ ನೋಡಿದ್ರೆ ಖಮೇನಿ ಹತ್ಯೆ ವಿಚಾರದಲ್ಲಿ ಕಾಂಗ್ರೆಸ್ ಬೇಕು ಅಂತಾನೆ ಒಂದಷ್ಟು ಪ್ರಚೋದನಕಾರಿ ಹೇಳಿಕೆಗಳನ್ನ ಕೊಟ್ಟು ಭಾರತವನ್ನ ಇಸ್ರೇಲ್ ಇರಾನ್ ಯುದ್ಧಕ್ಕೆ ಎಳೆದು ತರುವಂತಹ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಕಾಂಗ್ರೆಸ್ ಯಾಕೆ
ಭಾರತವನ್ನ ಯುದ್ಧದಲ್ಲಿ ತಳ್ಳಿ ಮಜಾ ನೋಡೋದಕ್ಕೆ ಬಯಸುತ್ತೆ. ಯಾಕೆ ಗೊತ್ತಾ? ಯಾಕಂದ್ರೆ ಕಾಂಗ್ರೆಸ್ಸಿಗೆ ವೇಗವಾಗಿ ಬೆಳೀತಾ ಇರುವಂತಹ ಸಮೃದ್ಧ ಭಾರತ ಇಷ್ಟ ಇಲ್ಲ. ಭಾರತ ಬೆಳೆದ್ರೆ ದೇಶಕ್ಕೆ ವಿಶ್ವ ಮಟ್ಟದಲ್ಲಿ ಗೌರವ ಜಾಸ್ತಿ ಆಗಿಬಿಡುತ್ತೆ. ಜನರಿಗೆ ಮೋದಿಜಿ ಸರ್ಕಾರದ ಮೇಲೆ ನಂಬಿಕೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಆಗ ಅದು ಕಾಂಗ್ರೆಸ್ ಅನ್ನ ಇನ್ನೂ ದುರ್ಬಲ ಮಾಡುತ್ತೆ. ಸೊ ಭಾರತ ಹೀಗೆ ವಿವಾದದಲ್ಲಿ ಅಥವಾ ಯುದ್ಧದಲ್ಲಿ ಸಿಕ್ಕಾಕೊಂಡು ಬಿಟ್ರೆ ಆರ್ಥಿಕ ಬೆಳವಣಿಗೆ ಕುಂಠಿತ ಆಗುತ್ತೆ, ದರ ಏರಿಕೆ ಆಗುತ್ತೆ, ಜನರಿಗೆ ಮೋದಿಜಿಯವರ ಮೇಲೆ ಕೋಪ ಬರುತ್ತೆ, ಅಸಮಾಧಾನ ಜಾಸ್ತಿ ಆಗುತ್ತೆ. ಹಾಗಾದ್ರಿಂದ ಮೋದಿಜಿ 2029ರಲ್ಲಿ ಸೋಲ್ತಾರೆ. ಇವರ ಫ್ಯಾಮಿಲಿ ಪಾಲಿಟಿಕ್ಸ್ ವಾಪಸ್ ಆಡಳಿತಕ್ಕೆ ಬರುತ್ತೆ. ಇದು ಇವರ ಮನಸ್ಥಿತಿ, ಇವರ ಲೆಕ್ಕಾಚಾರ. ನಿಮಗೆ ರಾಹುಲ್ ಇಟಲಿ ಭಾರತವನ್ನ ಡೆಡ್ ಎಕಾನಮಿ ಅಂತ ಟೀಕೆ ಮಾಡಿದ್ದು ನೆನಪಿರಬಹುದಲ್ವಾ? ಅಂದ್ರೆ ಕಾಂಗ್ರೆಸ್ಗೆ ಭಾರತ ಯಾವಾಗಲೂ ಕೂಡ ಸಮಸ್ಯೆಯಲ್ಲಿ ಇದ್ರೇನೆ ಲಾಭ, ಅದೇ ಅವರಿಗೆ ಖುಷಿ. ಅದಕ್ಕೆ ಅಲ್ವಾ ಸುಮಾರು 60ರಿಂದ 70 ವರ್ಷಗಳ ಕಾಲ ಗರೀಬಿ ಹಟಾವೋ ಅಂತ ಬಾಯಲ್ಲಿ ಸುಳ್ಳು ಹೇಳ್ಕೊಂಡು ಆಡಳಿತವನ್ನ ನಡೆಸಿದ್ದು. ಯಾರ ಗರೀಬಿ ಹಟಾವೋ ಮಾಡಿಸಿದ್ರು? ಗಾಂಧಿ ಕುಟುಂಬದ ಗರೀಬಿ ಹಟಾವೋ ಆಯ್ತಷ್ಟೇ. ಭಾರತದ ಗರೀಬಿ ಹಟಾವನ್ನು ಮಾಡಿದ್ರ? ಇಲ್ಲ. ಅವರ ಪ್ರತಿ ಒಂದು ವಿಚಾರದಲ್ಲೂ ನೋಡಿ ಖಾಲಿ ಬಾಯಲ್ಲಿ ಹೇಳ್ತಾರಷ್ಟೇ. ಅಷ್ಟೇ. ಕಾಂಗ್ರೆಸ್ಸಿಗೆ ಭಾರತ ಗೆಲ್ಲೋದು ಅಥವಾ ಸಕ್ಸಸ್ ಆಗೋದು ಯಾವತ್ತೂ ಕೂಡ ಬೇಡ. ಅವರಿಗೆ ಅವರ ಪರಿವಾರ, ಗಾಂಧಿ ಕುಟುಂಬ, ಇಟಲಿ ಕುಟುಂಬ ರಾಜಕಾರಣದಲ್ಲಿ ಸಕ್ಸಸ್ ಆಗಬೇಕು, ಯಾವಾಗಲೂ ಅಧಿಕಾರದಲ್ಲಿ ಇರಬೇಕು, ಹಣ ದೋಚಬೇಕು, ಅಷ್ಟೇ ಲೂಟಿ ಮಾಡಬೇಕು. ವೀಕ್ಷಕರ, ಕೊನೆಯದಾಗಿ ಒಂದು ಲೈವ್ ಕಾರ್ಯಕ್ರಮದಲ್ಲಿ ಸುಪ್ರಿಯಾ ಶ್ರೀನಾಥ್ ಅವರು ನಡ್ಕೊಂಡಂತಹ ರೀತಿಯನ್ನ ನೋಡಿ. ಕಾರ್ಯಕ್ರಮ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಸುಧಾಂಶು ತ್ರಿವೇದಿ ಅವರನ್ನ ಪದೇ ಅದು ಹೇಳುವಂತಹ ಸಂದರ್ಭದಲ್ಲಿ ಕೈ ಹಿಡಿದು ಎಳಿತಾರೆ. ಯಾಕೆ ಎಳಿಬೇಕಾಗಿತ್ತು? ಅವಶ್ಯಕತೆ ಏನಿತ್ತು? ಇತ್ತೀಚೆಗೆ ಸಂಸತ್ ಆವರಣದಲ್ಲಿ ರಾಹುಲ್ ಇಟಲಿ ಕೂಡ ಪ್ರಹ್ಲಾದ್ ಜೋಶಿ ಅವರು ಪತ್ರಕರ್ತರ ಜೊತೆಗೆ ಮಾತಾಡ್ತಾ ಇದ್ದಾಗ ಅವರ ಜೊತೆಗೆ ಇದೇ ರೀತಿ ವರ್ತನೆಯನ್ನು ತೋರಿಸಿದ್ದು ನಿಮಗೆ ಗೊತ್ತಿರಬಹುದು. ಈಗ ನೋಡಿದ್ರೆ ಅವರ ಶಿಷ್ಯ ಸುಪ್ರಿಯಾ ಶ್ರೀನಾಥ್. ಇದೇ ಘಟನೆ ಉಲ್ಟಾ ಆಗಿದ್ದಿದ್ರೆ ಏನಾಗ್ತಾ ಇತ್ತು ಯೋಚನೆ ಮಾಡಿ. ಎಲ್ರಿಗೂ ಬುದ್ಧಿ ಹೇಳೋದಕ್ಕೆ ಬರ್ತಾರೆ, ಇವ್ರುಗಳು ನೋಡಿದ್ರೆ ಹೀಗೆ. ಬಟ್ ಕಾಂಗ್ರೆಸ್ ವಿಚಾರದಲ್ಲಿ ಒಂದಂತೂ ಹೇಳ್ತೀನಿ, ಆಪರೇಷನ್ ಸಿಂಧೂರದಿಂದ ನೋಡ್ತಾ ಇದ್ದೀನಿ, ಪಕ್ಕಾ ದೇಶ ದ್ರೋಹಿಗಳ ಹಾಗೆ ಆಡ್ತಾ ಇದ್ದಾರೆ. ಪ್ರತಿ ಸಂದರ್ಭದಲ್ಲೂ ಕೂಡ ದೇಶವನ್ನ ಅವಮಾನ ಮಾಡುವಂತ ಕೆಲಸಕ್ಕೆ ಕೈಯನ್ನ ಹಾಕ್ತಾ ಇದ್ದಾರೆ. ಶರ್ಟ್ ತೆಗೆದು ಕುಣಿಸಿದ್ದು ನೋಡ್ಲಿಲ್ವಾ? ಇದಕ್ಕೆ ಜನ ಮತ್ತೊಮ್ಮೆ ಎಲ್ಲರೂ ಸೀರಿಯಸ್ ಆಗಿ ಉತ್ತರವನ್ನ ಕಾಂಗ್ರೆಸ್ಸಿಗೆ ಕೊಡಬೇಕು, ಅಷ್ಟೇ, ಬೇರೆ ದಾರಿ ಇಲ್ಲ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.